ನಾವಿವತ್ತು ವರ್ಲ್ಡ್ ಫೇಮಸ್ ಆ್ಯಂಡ್ ಲವರ್ ಸ್ಪಾಟ್ ಅಂತ ಹೆಸರುವಾಸಿಯಾಗಿರುವಂತಹ ತಾಜ್ ಮಹಲ್ ನೋಡೋಕ್ಕೆ ಬಂದಿದ್ದೀವಿ. ಸೊ ಇದನ್ನ ಬ್ಲಾಗ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ತಾಜ್ ಮಹಲ್ ಆಗ್ರಾ ಎಲ್ಲರೂ ಲೈಫಲ್ಲಿ ಒಂದಲ್ಲ ಒಂದು ಸರಿ ಆ ನೇಮ್ನ ಕೇಳೇ ಇರ್ತೀರ. ಸೊ ಫಸ್ಟು ನಾವು ತಾಜ್ ಮಹಲ್ ಅಂದ ತಕ್ಷಣ ಮನಸ್ಸಲ್ಲಿ ಬರೋದು ಎಲ್ಲ ಲವರ್ಸ್ ಆ್ಯಂಡ್ ಏನವರು ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕೋಸ್ಕರ ಆಗ್ರಾದ ತಾಜ್ ಮಹಲ್ನ ಗಿಫ್ಟ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಾವಿವತ್ತು ನೋಡೋಕ್ಕೆ ಹೋಗ್ತಾ ಇರೋದು ಆಗ್ರಾ ತಾಜ್ ಮಹಲ್. ಸೊ ಬನ್ನಿ ಹೇಗಿರುತ್ತೆ ವಿಡಿಯೋ ಅಂತ ನೀವು ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಎಲ್ಲದಕ್ಕೂ ಟಿಕೆಟ್ನ ಕೊಟ್ಟು ಬೈ ಮಾಡಬೇಕು. ಸೊ ನಾವು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೂ ಇದೊಂದಿಗೆ ಎಲ್ಲ ಕಡೆ ಶುರುವಾಗ್ಬಿಟ್ಟಿದೆ. ಏನಂದರೆ ಎಲ್ಲದಕ್ಕೂ ಟಿಕೆಟ್ ಕೊಟ್ಟು ಬೈ ಮಾಡೋದು, ಬ್ಯಾಗ್, ಮೊಬೈಲ್ ಫೋನ್ ಈ ರೀತಿ ಇಡೋದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ಇದೊಂದು ತುಂಬಾ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಫಾರಿನಿಂದ ಎಲ್ಲ ತುಂಬ ಜನ ನೋಡೋಕ್ಕೆ ಬರ್ತಾರೆ. ಅವ್ರಿಗೆ ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಬಿಲ್ನ ಇಟ್ಟಿರ್ತಾರೆ ಇಲ್ಲಿ. ಸೊ ಅಂದರೆ ಇದು ಟೂರಿಸಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಹಾಗಾಗಿ ಮಾಡಿರ್ತಾರೇನೋ. ಬಟ್ ಎಲ್ಲದಕ್ಕೂ ಟಿಕೆಟ್ ಈ ರೀತಿ ಇಶ್ಯೂ ಮಾಡೋದು ಆ್ಯಕ್ಚುಲಿ ತಪ್ಪು ಅಂತ ಅನ್ಕೋತೀನಿ ನಾನು. ಯಾಕಂದರೆ ಓಕೆ ತಾಜ್ ಮಹಲ್ ನೋಡೋದಕ್ಕೆ ನಾವು ಟಿಕೆಟ್ನ ಬೈ ಮಾಡೋದಕ್ಕೆ, ಬಟ್ ಎಲ್ಲ ಕಡೆನೂ ಈ ರೀತಿ ಮಾಡೋದು ತಪ್ಪಲ್ವಾ. ಸೊ ಇದೊಂದು ಇಷ್ಟ ಆಗಲಿಲ್ಲ. ಗಾಡಿ ನಿಲ್ಸಿದ್ಯಾ? ಸೈಡಿಗೆ ಬಾ, ಸೈಡಿಗೆ ಬಾ. ಅದು ಈ ಕಡೆ ಇಷ್ಟೊಂದು ರಶ್ ಇದೆ ಅನ್ನಿಸ್ತಿದೆ. ಒಟ್ಟು ಇಲ್ಲಿ ಟಿಕೆಟ್ನ ಫಸ್ಟು ನಾವು ತೊಗೊಂಡು ಆಮೇಲೆ ತಾಜ್ ಮಹಲ್ ಒಳಗಡೆ ಬಿಡ್ತಾರೆ ನೋಡೋದಕ್ಕೆ. ಅಂದರೆ ತಾಜ್ ಮಹಲ್ ಒಳಗಡೆ ಪೂರ್ತಿ ಬಿಡೋದಿಲ್ಲ, ಏನು ಔಟರ್ ಇದೆ ಲುಕ್ಕು. ಸೊ ಅದನ್ನು ಅಷ್ಟೇ ನಾವು ನೋಡ್ಬೋದು. ಅದಾದಮೇಲೆ ಅದ್ರ ಸುತ್ತಮುತ್ತ ಕೆಲವೊಂದಷ್ಟು ತಾಜ್ ಮಹಲ್ ಥರ ಮಹಲ್ಗಳಿದೆ, ಅದನ್ನು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಟಿಕೆಟ್ ತೊಗೊಬರೋಕ್ಕೆ ಹೋಗಿದ್ದಾರೆ. ಸೊ ನಾನು ನನ್ನ ಮಗ ಹಾಗೆ ಕೂತ್ಕೊಂಡಿದ್ವಿ. ಆ್ಯಂಡ್ ತುಂಬಾ ರಶ್ಶು ಎಲ್ಲ ಕಡೆನೂ. ಎಲ್ಲಿಗೆ ಬಂದಿದ್ದೀವಿ? ತಾಜ್ ಮಹಲ್ ನೋಡೋಕೆ ಬಂದಿದ್ದೀವಿ. ಹಾಗೆ ಟಿಕೆಟ್ ತೊಗೊಂಡು ಸ್ಟ್ರೈಟ್ ಹೋದರೆ ಇಲ್ಲಿ ಶಹಜಹಾನ್ ಸಮಾಧಿ ಇದೆ. ಸೊ ಇಲ್ಲಿ ಇಷ್ಟಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಕೇಳಿದಾಗ ಹೇಳಿದ್ವಿ ಸೊ ಇಲ್ಲೆಲ್ಲ ತಾಜ್ ಮಹಲ್ ಇರೋದು, ನಾವು ಆಪೋಸಿಟ್ ಹೋಗ್ತಾ ಇದ್ವಿ. ಮತ್ತೆ ಆಪೋಸಿಟ್ ತಿರುಗಿ ಮತ್ತೆ ಬಂದ್ವಿ. ಹಾಗೆ ಇಲ್ಲೂ ಅಂತೂ ತುಂಬ ರಶ್ಶು, ಮತ್ತು ಹೋಗ್ತಾನೆ ಇರ್ತಾರೆ ಜನ, ಬರ್ತಾನೆ ಇರ್ತಾರೆ. ಮೊದಲು ಬಾಯ್ ಬಾಯ್. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲದಕ್ಕೂ ಕ್ಯೂ ಮತ್ತು ಟಿಕೆಟ್ನ ನಾವು ತೊಗೊಂಡು ಹೋಗಬೇಕಾಗುತ್ತೆ. ಸೊ ಮಥುರಾದಲ್ಲೂ ಕೂಡ ಹಾಗೆ ಎಲ್ಲದಕ್ಕೂ ಟಿಕೆಟ್. ಇಲ್ಲೂ ಕೂಡ ನಮಗೆ ಬ್ಯಾಗ್ಗಳು ಫಸ್ಟ್ ಅಂದರೆ ಹೊರಗಡೆ ಬಟ್ ಸ್ವಲ್ಪ ಅಷ್ಟೇ. ಅಲ್ಲೇ ಇದೆ ನಮಗೆ ಹುಷಾರಾಗಿ ಇಟ್ಕೊಳ್ಳೋದನ್ನ ಹೋಗಕ್ಕೂ. ಇದು ನೀನು ಅರ್ಧಿ ಹಾಕಿದಿಲ್ ಬಿಟ್ಟೆ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ. ನಾನಂತೂ ಎಲ್ಲಿ ತಾಜ್ ಮಹಲ್ ಎಲ್ಲಿ ಅಂತ ನೋಡ್ತಾನೆ ಇದ್ದೆ. ಏಕೆಂದರೆ ಪೂರ್ತಿ ಸುತ್ತ ನಾವು ನೋಡೋದಕ್ಕೆ ರೆಡ್ ಕಲರಲ್ಲೇ ಕಾಣಿಸ್ತಾ ಇದೆ. ಎಲ್ಲ ತಾಜ್ ಮಹಲ್ಲೇ ಕಾಣಿಸ್ತಿಲ್ಲ, ಎಲ್ಲ ಕೋಟೆ ಥರ ಕಾಣಿಸ್ತಾ ಇದೆ ರೆಡ್ ಕಲರ್. ತಾಜ್ ಮಹಲ್ ಇಲ್ಲ. ಭಾರತ್ ಮಾತಾ ಕೀ. ಜನಗಳ ಮಧ್ಯೆ ಹೆಂಗೆ ಹೋಗ್ತೀರಾ ನೋಡ್ರಿ. ಫಾಸ್ಟಾಗಿ ಕ್ಯಾಮ್ರಾ ತರಬೇಕಾಗಿತ್ತು ನಾವು ಅನ್ಸುತ್ತೆ. ಕ್ಯಾಮ್ರಾಮ್ಯಾನ್ ಇರ್ತಾರ? ಎಸ್, ಫೋಟೋ ತೆಗಿಸ್ತಾರೆ ಚೆನ್ನಾಗಿರೋದ. ನೋಡಮ್ಮ ನಿಮಗೆ ಹೆಂಗೆ ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡಿ ಬೆಕ್ಕಿನ ಮರಿ ಹಿಡ್ಕೊ ಬರ್ತದೆ. ಅಲ್ಲಿ ಬೆಕ್ಕಿನ ಮರಿ ಎಲ್ಲ ಅದು ಹಾಗೆ ನೋಡ್ತಾ ಇರ್ಬೋದು. ಸೊ ಈ ಒಂದು ಕೋಟೆನ ಬಿಟ್ಟು ಮುಂದೆ ಹೋದಾಗ ನಮಗೆ ತುಂಬಾ ಅದ್ಭುತವಾಗಿ ಕಾಣ್ತಿಲ್ಲ ಹೇಳ್ಬೋದು. ಬಟ್ ಅದು ಕ್ಯಾಮ್ರಾಗೆ ಸರಿಯಾಗಿ ಕಾಣ್ತಿಲ್ಲ. ಸ್ವಲ್ಪ ಮುಂದೆ ಹೋದಾಗ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಅಮೃತಶಿಲೆ ಎಷ್ಟು ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ
ಏನಕ್ಕೆ ತಾಜ್ ಮಹಲ್ ಪ್ರಪಂಚದಲ್ಲಿ ಅದ್ಭುತ ಅಂತ ನಿಜವಾಗ್ಲೂ ಅಲ್ಲಿ ಓದೋರಿಗೆ ಗೊತ್ತಾಗುತ್ತೆ. ಎಷ್ಟೇ ನೋಡಿದ್ರು ನೋಡಿ, ಇಲ್ಲಿಂದ ನೋಡಿದ್ರು ತಾಜ್ ಮಹಲ್ ನೋಡಿ ಕಾಣಿಸೋದಿಲ್ಲ. ಈ ಕೋಟೆ ಆ ಬಾಗಿಲ ಹತ್ರ ನಿಂತ್ಕೊಂಡು ನೋಡಿದಾಗ ಮಾತ್ರ ಅಲ್ಲಿ ಕಾಣಿಸುತ್ತೆ. ಏನೆಲ್ಲ ಮ್ಯಾಜಿಕ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ನಿಜವಾಗ್ಲೂ ಸೈಂಟಿಸ್ಟಿಗೆ ಅಷ್ಟೇ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಕಂಬ ಅಥವಾ ಪ್ರತಿಯೊಂದು ಅಲ್ಲಿನೋ ವಿಂಡೋ ಇದೆ, ಪ್ರತಿಯೊಂದರಲ್ಲೂ ನಾವು ಡಿಫ್ರೆಂಟ್ ಫೋಟೋ ಅಂತ ಬಿಡ್ಬೋದು. ಸೊ ನನಗೆ ಸಾಕಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಎಲ್ಲನೂ ನೋಡೋದಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಆಗ್ರಾಗೆ ಹೋಗಿ ಅಂದರೆ ಅಲ್ಲೇ ಸ್ಟೇ ಆಗಿ ಎಲ್ಲ ನೋಡಬೇಕು. ಸೊ ತುಂಬಾ ಚೆನ್ನಾಗಿದೆ, ಈಗ ನೋಡ್ತಿರ್ಬೋದು ಕಾಣಿಸ್ತಾ ಇದೆ. Going with the flow. Okay, let's go off the beaten track a little. ಹಾಗೆ ನಾನು ಬುಕ್ಕಲ್ಲಿ ಓದಿದ್ದೆ. ಸೊ ತಾಜ್ ಮಹಲ್ ಒಂದು ರಿಫ್ಲೆಕ್ಸ್ ಏನು ಅಂದರೆ ಯಮುನಾ ನದಿಯಲ್ಲಿ ಅದ್ರದ್ದು ಮುಖ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಒಂದು ಸೈಡ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಾಣಿಸ್ತು. ನೋಡಿದ ತಕ್ಷಣ ನನಗೆ ನೆನಪಾಯಿತು. ಬಟ್ ಆ ಕಡೆ ನದಿ ಹರಿಯೋದು ಅಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎನಿ ಟೈಮ್ ರಶ್ ಇರುತ್ತೆ ಅಂತ ಹೇಳ್ಬೋದು ತಾಜ್ ಮಹಲ್. ಯಾಕಂದರೆ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತುಂಬ ಏಜ್ಡಿಂದ ಹಿಡಿದು ಲವರ್ಸ್ ಪ್ರತಿಯೊಬ್ಬರು ಕೂಡ ಇಲ್ಲಿ ಚಿಕ್ಕ ಮಕ್ಕಳು ಬರ್ತಾರೆ ತಾಜ್ ಮಹಲ್ನ ನೋಡೋದಕ್ಕೆ. ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಅದು ತುಂಬಾ ಖುಷಿ ಆಯಿತು. ಲೈಫಲ್ಲಿ ಒನ್ ಟೈಮ್ ಆದರೂ ತಾಜ್ ಮಹಲ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಅದು ನೆರವೇರ್ತು ಅಂತ ಹೇಳ್ಬೇಕು. ಅದು ನನ್ನ ಹಸ್ಬೆಂಡ್ ಜೊತೆ ನೋಡಿದ ಸೊ ತುಂಬಾ ಖುಷಿ ಆಯಿತು. ಹಿಂಗೆ ಮತ್ತೆ ಒಂದೇ ಒಂದು ಫೋಟೋನಾದರೂ ಕರೆಕ್ಟಾಗಿ ಬಂದಿದೆಯಾ ಮಗನೇ? ನನ್ನ ಜೊತೆ ಒಂದು ಫೋಟೋಗೂ ಕರೆಕ್ಟಾಗಿ ಬಂದಿಲ್ಲ. ಎಲ್ಲ ಮಕ್ಕಳು ಹಿಂಗೆ ಒಂದೇ ಒಂದು ಫೋಟೋನೂ ಚೆನ್ನಾಗಿ ಬಂದಿಲ್ಲ ನನ್ನ ಮಗ ನನ್ನ ಜೊತೆ. ಹಾಂ, ಮೊದಲು ಸೆಲ್ಫಿ ತಗೊಳ್ಳೋಣ ಬಾ ಮಗನೇ. ಇಷ್ಟನೇ ಇಲ್ಲ ಅವನಿಗೆ. ಸೆಲ್ಫಿ ತಗೊಳ್ಳೋಣ ಅಂದ್ರೆ ಇಲ್ಲಿ ಬಂದು ಬಚ್ಚಿ ಕುತ್ಕೊಂತಾರೆ ಯಾರಾದ್ರೂ. ಫೋಟೋ ತಗೊಳಕ್ಕೆ ಬರಲ್ಲ, ಬಾ ಸರಿ ಬಿಡಿ, ನಾನು ಹೋಗ್ತೀನಿ ಬಾಯ್. ನೋಡಿಲ್ಲ ಅಪ್ಪ ಇನ್ನೂ ಬರಲೇ ಇಲ್ಲ. ನಾವು ಶೂ ಹಾಕೊಳ್ಳೋಣ ಅಂದರೆ ಎಲ್ಲರೂ ಈ ಥರ ಶೂ ಹಾಕೊಂಡು ಹೋಗ್ಬೇಕು ನೋಡು. ನೀನು ಹಾಕೋಬರ್ಗು, ಹೋಗಿ ಅಪ್ಪನ ಹತ್ರ ಇಸ್ಕೊಂಬರ್ಗು. ನಿನ್ನ ಶೂಗೆ ಎಲ್ಲಿ? ಇಲ್ಲೂ ಕೂಡ ಪೇ ಮಾಡಿ ಒಂದು ಟಿಕೆಟ್ನ ತೊಗೊಂಡು ಬರಬೇಕು. ಸೊ ಅಂದರೆ ಇದು ತಾಜ್ ಮಹಲ್ ನಿಯರ್ ಹೋಗ್ಬೇಕಾದ್ರೆ ಒಂದು ಕೊಡುವಂತಹ ಒಂದು ಕಾಲಿಗೆಲ್ಲ ಏನು ಪ್ಯಾಕ್ ಕೊಡ್ತಾರೆ. ಬಿಕಾಸ್ ಅದು ಧೂಳು ಹಾಕಬಾರ್ದು ಅಂತ ಒಂದು ರೀಸನ್ನು. ಸರಿ ನೋಡಿ, ಎಲ್ಲರೂ ಹಾಕೊಂಡು ಹೋಗ್ತಾರಲ್ಲ, ಹಾಗೆ ನಾವು ಕೂಡ ಹಾಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದಕ್ಕೂ ನಾವು ಕೌಂಟರಿಂದ ಅಂದರೆ ಟಿಕೆಟ್ನ ತೊಗೊಂಡು ಇಲ್ಲಿ ಹೋಗ್ಬೇಕು. ನನ್ನ ನೋಡಿ ಇಬ್ರು ಕುತ್ಕೊಂಡು ನನ್ನ ನೋಡಿ ಸಕದಾಗಿ ಬರ್ತಾ ಇದೆ. ಸೂಪರ್. राज अंदर तो बहुत बाहर ಮುಟ್ಬಿಡಿ ಒಂದ್ಸರಿ ಹೋಗಿ. ನೋಡುವ ನಿನ್ ಜೊತೆ ಮುಟ್ಟ ಇರ್ಬೇಕಿರ್ಬೇಕು ಹೋಗ್ಬಿಟ್ರಿ.
ಆ್ಯಕ್ಚುಲಿ ತಾಜ್ ಮಹಲ್ನ ತುಂಬಾ ಮುಟ್ಟೋದ್ರಿಂದ ಅದು ಹಾಳಾಗುತ್ತೆ. ಸೊ ಮುಟ್ಟಬೇಕು ಅಂತ ಅಂದೋರು ಇಲ್ಲಿ ಕೆಳಗಡೆ ಬಂದು ಅಮೃತಶಿಲೆಗಿಲ್ಲ. ಸೊ ಅದು ಮೇಲಿರೋದು ಅದೇ ಅಮೃತಶಿಲೆ, ಹಾಗೆ ಕೆಳಗಡೆ ಕೂಡ ಇರೋದು ಕೂಡ ಅಮೃತಶಿಲೆ. ಸೊ ಕೆಳಗಡೆ ಟಚ್ ಮಾಡಿ, ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಇದು ಉಳ್ಕೋಬೇಕಲ್ಲ. ಸೊ ಹಾಗಾಗಿ ಅಂದರೆ ತುಂಬ ಜನ ಇಲ್ಲಿ ಡ್ಯಾಮೇಜ್ ಕೂಡ ಮಾಡಿದ್ದಾರೆ, ಅವ್ರ ಹೆಸರು ಬರ್ತಿರೋದು ಅಥವಾ ಇನ್ನೊಂದೇನೋ ಮಾಡಿರೋದು ಎಲ್ಲ ಮಾಡಿದ್ದಾರೆ. ಸೊ ಆ ರೀತಿ ಯಾರು ಮಾಡೋಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಹೇಳ್ಬೋದು ತಾಜ್ ಮಹಲ್. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇದು ಹೀಗೆ ಉಳ್ಕೋಬೇಕಲ್ವ. ಈಗ ಆಲ್ರೆಡಿ ಸೈಂಟಿಸ್ಟ್ಗಳ ಪ್ರಕಾರ ತಾಜ್ ಮಹಲ್ ತನ್ನ ಕಲರ್ನ ತುಂಬಾ ಕಳ್ಕೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಂದರೆ ರೀಪೇಂಟ್ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗಂಗಾ ನದಿ ನಿಜವಾಗ್ಲೂ ನನಗಷ್ಟು ಗೊತ್ತಿಲ್ಲ. ಸೊ ಅಂದರೆ ನಮಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಗೈಡ್ ತೊಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಗೈಡ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಜಸ್ಟ್ ಅಷ್ಟೇ ನೋಡಿದ್ದು. ಸೊ ನೋಡ್ತೀವಿ ಎಷ್ಟು ಅದ್ಭುತವಾಗಿದೆ ತಾಜ್ ಮಹಲ್ ಅಂದರೆ. ನಿಜವಾಗ್ಲೂ ಅಲ್ಲಿಂದ ಬರೋದು ಯಮುನಾ ನದಿ ಕೂಡ ಕಾಣಿಸ್ತಾ ಇದೆ. ಕಲ್ಲಲ್ಲೇ ಕಟ್ಟಿದಾರಲ್ಲ, ಒಳಗಡೆ ಏನಿದೆ ಇದು ಮೊಘಲ್ ಕಾಲದಲ್ವಾ. ಹಾಗಾಗಿ ಇಲ್ಲಿ ಏನು ಅವರು ಉರ್ದು ಭಾಷೆನಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ ನಮಗೆ ಅದು ಓದೋಕ್ಕೆ ಅಷ್ಟು ಬರೋದಿಲ್ಲ, ಯಾರಿಗೂ ಉರ್ದು ಬರೋದಿಲ್ಲ ಮುಸ್ಲಿಮ್ಸ್ನ ಬಿಟ್ಟರೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿರೋದು ಒಂದೊಂದು ಅಲ್ಲಿ ಡಿಸೈನ್ ಕೂಡ ಎಷ್ಟು ಅದ್ಭುತವಾಗಿದೆ ಅಂದರೆ ನಿಜವಾಗ್ಲೂ ನೋಡಿ. ಎಲ್ಲ ಅಲ್ಲಿ ನೋಡ್ತಾ ಇರ್ತಾರೆ. ಸೊ ಸೈಡಿಂದ ಏನಿದೆ ಅಂತ ಹೇಳ್ತಾರಲ್ಲ. ಸೊ ಇದೇ ತಾಜ್ ಮಹಲ್ ಒಳಗಡೆ ಇರುವಂಥ ನೋಡೋದಕ್ಕೆ ಫಾರಿನಿಂದ ಎಲ್ಲ ಬರ್ತಾರೆ. ತುಂಬಾ ಚೆನ್ನಾಗಿತ್ತು ತಾಜ್ ಮಹಲ್. ಹಾಗೆ ನೋಡ್ತಿರ್ಬೋದು. ಸೊ ತಾಜ್ ಮಹಲ್ನ ಒಂದೊಂದು ಏನು ವಿಂಡೋ ಅಂತ ಹೇಳ್ತೀವಿ ಅಥವಾ ಒಂದೊಂದು ಡಿಸೈನ್ ಚೆನ್ನಾಗಿ ಅದ್ಭುತವಾದ ಪಿಕ್ಸ್ ಬರುತ್ತೆ. ಸೊ ನೀವು ತೊಗೊಳ್ಳಿ. ನಮಗೆ ಇದು ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಯಮುನಾ ನದಿ ಹರಿತಾ ಇದೆ. ಸೊ ಈ ಒಂದು ಯಮುನಾ ನದಿ ಏನು ಸೂರ್ಯನ ನೆತ್ತಿ ಮೇಲೆ ಬಂದಾಗ ಇಡೀ ತಾಜ್ ಮಹಲ್ನ ಪ್ರತಿಬಿಂಬ ರಿಫ್ಲೆಕ್ಸ್ ಆ ಒಂದು ನದಿ ಮೇಲೆ ಕಾಣಿಸುತ್ತೆ. ಆಗ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಈವ್ನಿಂಗ್ ಆಗಿದೆ. ಈವ್ನಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡ್ತಾ ಇರ್ಬೋದು ಈವ್ನಿಂಗ್ ಈ ರೀತಿ ಕಾಣಿಸುತ್ತೆ ತಾಜ್ ಮಹಲ್. ಹಾಗೆ ಸುತ್ತ ಏನು ಇದೆ ಇದೆಲ್ಲ ಕೆಂಪು ಅಮೃತಶಿಲೆಯಿಂದ ಕಟ್ಟಿರೋದು. ಹಾಗೆ ಮಧ್ಯದಲ್ಲಿ ಮಾತ್ರ ಈ ಒಂದು ಅಮೃತಶಿಲೆ ಅಂದರೆ ಬಿಳಿ ಅಮೃತ ಶಿಲೆಯನ್ನು ಯೂಸ್ ಮಾಡಿ ಕಟ್ಟಿರುವಂತಹ ತಾಜ್ ಮಹಲ್ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ನಾವು ತಾಜ್ ಮಹಲ್ನ ನೋಡಿದ್ವಿ. ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ತುಂಬಾ ಫೋಟೋಸ್ನ ತೊಗೊಂಡ್ವಿ, ವಿಡಿಯೋನ ಮಾಡ್ತೀವಿ. ತುಂಬ ಜನ ಇಲ್ಲಿ ರೀಲ್ಸ್ ತುಂಬಾ ಹಾಗೆ ಇದು ತಾಜ್ ಮಹಲ್ನ ಲಾಸ್ಟ್ ಮೂಮೆಂಟ್ ಪಿಕ್ ಅಂತ ಹೇಳ್ಬೋದು. ದೂರದಿಂದ ಅಂದರೆ ಸ್ವಲ್ಪ ತಾಜ್ ಮಹಲ್ ಕೆಳಗಡೆ ಬಂದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ಈ ಒಂದು ಪ್ಲೇಸ್. ತುಂಬಾ ಪೀಸ್ಫುಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಒಂದು ಪ್ಲೇಸ್ಗೆ ಬರೋದಕ್ಕೆ. ಸೊ ಯಾರೆಲ್ಲ ಲವರ್ಸ್ ಇದ್ದೀರಾ ಒಂದು ಸಲ ತಾಜ್ ಮಹಲ್ಗೆ ಬಂದು ಹೋಗಿ. ಆ್ಯಂಡ್ ಹಸ್ಬೆಂಡ್ ವೈಫ್ ಮತ್ತು ಏಜ್ಡ್ ಇರೋರು ಅಥವಾ ಚಿಕ್ಕ ಮಕ್ಕಳಿರೋರು ಎಲ್ರಿಗೂ ಈ ಒಂದು ತಾಜ್ ಮಹಲ್ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ತಾಜ್ ಮಹಲ್ ಅಂದರೆ ಲವರ್ ಸ್ಪಾಟ್ ಅಂದ್ಕೊಂಡಿರ್ತೀವಿ. ಸೊ ಅದು ತಪ್ಪು. ಎಲ್ಲರೂ ಕೂಡ ಬಂದು ನೋಡುವಂಥ ಒಂದು ಪ್ಲೇಸ್ ಇದು ತಾಜ್ ಮಹಲ್. ಪ್ರಪಂಚದಲ್ಲಿ ಒಂದು ಅದ್ಭುತವಾಗಿರುವಂಥ ತಾಜ್ ಮಹಲ್. ನಿಜವಾಗ್ಲೂ ಇದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿರಲಿಲ್ಲ. ಬಟ್ ಅದು ನೋಡಿದಾಗಲೇ ಅದ್ರ ಮ್ಯಾಜಿಕ್ ಏನಂತ ನಿಜವಾಗ್ಲೂ ಗೊತ್ತಾಗಿದ್ದು. ಸೊ ಒಂದು ಅದ್ಭುತ ಅಂತ ಹೇಳ್ಬೋದು ತಾಜ್ ಮಹಲ್. ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಈ ಒಂದು ತಾಜ್ ಮಹಲ್ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಹೋಗಿದ್ದೀರಾ ತಾಜ್ ಮಹಲ್ಗೆ, ಹಾಗೆ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೀರಾ, ಸೊ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.